ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್ ಮತ್ತು ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಕ್ಷತ್ರಗಳ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಆ ಮೂನ್ ಸೈನ್ ಅಂದ್ರೆ ನಾವು ಟೈಮ್ ಹುಟ್ಟಿದ ಟೈಮ್ ಪ್ರಕಾರ ಚಂದ್ರ ಯಾವ ಇದ್ರಲ್ಲಿ ಇರ್ತಾನೆ, ಗ್ರಹಗಳಲ್ಲಿ ಏನೇನು ಅಂತ ಅದ್ರ ರಿಲೇಟೆಡ್ ನಮ್ಗೆಲ್ಲರಿಗೂ ಗೊತ್ತಿದೆ. ಜನ್ಮ ನಕ್ಷತ್ರ ಅಂತ ಏನ್ ಹೇಳ್ತೀವಿ ಅದು ಅದ್ರ ಪ್ರಕಾರ ನಮ್ಮ ಜಾತಕ ಕೂಡ ಮಾಡಿರುತ್ತೆ. ಅದನ್ನ ನಾನು ಹೇಳ್ತಾ ಬಂದಿದ್ದೀನಿ. ಎರಡು ಆಗ್ಲೇ ಎಪಿಸೋಡ್ಸ್ ಆಗಿದೆ. ಒಂದು ಡಿಸ್ಕ್ಲೇಮರ್ ಈಗ ಏನಂತ ಹೇಳಿದ್ರೆ, ಇದು ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ, ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ, ನೀವು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ಪ್ರಿಸ್ಕ್ರಿಪ್ಷನ್ ಅಂತ ಅನ್ಕೋಬೇಡಿ. ನಿಮ್ಗೆ 1-to-1 ತುಂಬಾ ಸ್ಪೆಸಿಫಿಕ್ ಆಗಿ ಪರ್ಸನಲೈಸ್ಡ್ ಬೇಕು ಅಂತ ಹೇಳಿದ್ರೆ ನಿಮ್ಮದೇ ಅಸ್ಟ್ರಾಲಜರ್ಸ್ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಮೊದಲ ಬಾರಿಗೆ ನನ್ನ ಚಾನೆಲ್ಗೆ ಬಂದಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಾನು ಹೇಳಿದಾಗೆ ಅಶ್ವಿನಿ ನಕ್ಷತ್ರ ಮತ್ತೆ ಭರಣಿ ನಕ್ಷತ್ರದ ಬಗ್ಗೆ ಹೇಳಿದೀನಿ. ಇನ್ನೊಂದಿಷ್ಟು ಅಡಿಷನಲ್ ಇದನ್ನ ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡೋಣ ಅಂತ ಅನಿಸ್ತು. ಅಶ್ವಿನಿ ಮತ್ತೆ ಭರಣಿ ನಕ್ಷತ್ರದ ಬಗ್ಗೆ ಇನ್ನೊಂದಿಷ್ಟು ಅಡಿಷನಲ್, ಕೆಲವೊಂದು ರಿಪೀಟು ಆಗ್ಬಹುದು. ಅದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅದನ್ನ ಶೇರ್ ಮಾಡ್ತೀನಿ, ಆಮೇಲೆ ನಾನು ಅನುರಾಧ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ನೀವು ಒಬ್ರು ಅನುರಾಧ ನಕ್ಷತ್ರ ಮತ್ತೆ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕೇಳಿದಕ್ಕೆ. ಹಾಗಾಗಿ ನಾನು ಸೀಕ್ವೆನ್ಸ್ ನ ಬ್ರೇಕ್ ಮಾಡ್ಬಿಟ್ಟು ಅನುರಾಧ ನಕ್ಷತ್ರದ ಬಗ್ಗೆ ಇಲ್ಲಿ ನಾನು ತಿಳಿಸ್ತೀನಿ ಈ ಎಪಿಸೋಡ್ ಅಲ್ಲಿ. ಮೊದಲಿಗೆ ನಾನು ಅಶ್ವಿನಿ ನಕ್ಷತ್ರದ ಕೆಲವೊಂದು ವಿಷಯಗಳು, ಅಡಿಷನಲ್ ವಿಷಯಗಳು. ಮೋಸ್ಟ್ಲಿ ಇದನ್ನ ಹೇಳಿದ್ದೆ ಅನ್ಸುತ್ತೆ, ಮತ್ತೊಂದ್ಸಲ ಅಡಿಷನಲ್ ಹೇಳ್ತೀನಿ. ಅಂದ್ರೆ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ, ಮದುವೆ ಯಾವ ಇವ್ರ ಜೊತೆಗೆ ಆಗುತ್ತೆ ಅನ್ನೋದು ಕಂಪ್ಯಾಟಿಬಿಲಿಟಿ ಹೇಳ್ತೀನಿ. ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ಈ ಅಶ್ವಿನಿ ನಕ್ಷತ್ರದ ಫಸ್ಟ್ ಹೇಳ್ತೀನಿ. ಅಶ್ವಿನಿ ನಕ್ಷತ್ರದ ಯಾರಿಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರ, ಅವ್ರ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಯಾರನ್ನ ಮದುವೆ ಆಗ್ತಾರೋ ಅವರು ಅಶ್ವಿನಿ ನಕ್ಷತ್ರದವ್ರಿಗೆ ತುಂಬಾ ಇಂಡಿವಿಜುವಲಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಹಾಗೇನೆ ಅವರು ಅಶ್ವಿನಿ ನಕ್ಷತ್ರಕ್ಕೆ ಇದಾಗೋ ತರ, ಕಂಪ್ಯಾಟಿಬಲ್ ಇರೋ ತರ. ಆಮೇಲೆ ಎಮೋಷನಲ್ ಕಂಪ್ಯಾಟಿಬಿಲಿಟಿ ಇರ್ಬೇಕು, ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಎರಡೂ ಕಡೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ವೇವ್ ಲೆಂತ್ ಮ್ಯಾಚ್ ಆದ್ರೆ, ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ತುಂಬಾ ಚೆನ್ನಾಗಾಗುತ್ತೆ ರಿಲೇಶನ್ಶಿಪ್, ಮ್ಯಾರೇಜ್. ಹಾಗೇನೆ ಇದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಜನ್ಮ ಕುಂಡಲಿಯಿಂದ ಇದು ಮಾಡ್ಬೇಕು. ಗೊತ್ತಲ್ಲ, ಗುಣ ಮಿಲಾಯಿಸೋದು, ಗುಣಗಳನ್ನ ಇದು ಮಾಡೋದು ಅಂತೆಲ್ಲ ಹೇಳ್ತೀವ್ರ, ಅದು ಮಾಡಿದ್ರೆ ನಿಮ್ಗೆ ನಿಮ್ಮ ಅಶ್ವಿನಿ ನಕ್ಷತ್ರಕ್ಕೆ ಯಾವ ಸೂಟಬಲ್ ಅದೆಲ್ಲ ನೀವು ನೋಡ್ಕೋಬಹುದು. ನೀವು ಅದಕ್ಕೆ ಜಾತಕ ಬೇಕಾಗುತ್ತೆ. ಅದ್ರ ಪ್ರಕಾರ ಹೋಗೋದಾದ್ರೆ, ಟ್ರೆಡಿಷನಲ್ ವೇನಲ್ಲಿ ಹೋಗೋದಾದ್ರೆ ನಿಮ್ಗೆ ಅದು ಬೇಕಾಗುತ್ತೆ. ಹೆಲ್ತ್, ಅಶ್ವಿನಿ ನಕ್ಷತ್ರದ ಇದು ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಅವ್ರದ್ದು ಆರೋಗ್ಯ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಕ್ಟಿವ್ ಆಗಿರ್ತಾರೆ, ಎನರ್ಜಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಕೆಲವು ಸಲ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತಂದ್ರೆ, ಅವರು ಕ್ವಿಕ್ ಇರುತ್ತಲ್ಲ ಮೈಂಡ್, ಅದಕ್ಕೆ ಕೆಲವು ಸಲ ಡಿಸ್ಆರ್ಗನೈಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಸ್ಟ್ರೆಸ್ ಕೂಡ ಆಗ್ಬೋದು, ಫೆಟಿಗ್ ಅಂದ್ರೆ ಸುಸ್ತು ಕೂಡ ಆಗ್ಬೋದು. ಇದನ್ನೆಲ್ಲ ಮೀರಿ ಓವರ್ಕಮ್ ಮಾಡ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸಸ್ ಅಂದ್ರೆ ಒಳ್ಳೆ ಡಯಟ್, ನ್ಯೂಟ್ರಿಷನ್ ಚೆನ್ನಾಗಿ ಗಮನ ಕೊಡ್ಬೇಕು. ಆಮೇಲೆ ಸರಿಯಾಗಿ ನಿದ್ದೆ ಇರ್ಬೇಕು, ಸ್ಲೀಪ್ ಕಡೆ. ಆಮೇಲೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು. ಇದೆಲ್ಲ ಗಮನ ಹರಿಸಿದ್ರೆ ಅವ್ರದ್ದು ಆರೋಗ್ಯ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದೇ ಆಗ್ಲಿ, ಯೋಗ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಮೈಂಡ್ಫುಲ್ನೆಸ್ ಮಾಡೋದು. ಆಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಫಿಸಿಕಲ್ ಎನರ್ಜಿ ಮತ್ತೆ ಮೆಂಟಲ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಅವನ್ನೆಲ್ಲ ಮಾಡ್ಬೋದು. ಇದೆಲ್ಲ ಅಶ್ವಿನಿ ನಕ್ಷತ್ರದ ಹೆಲ್ತ್ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ. ಆಮೇಲೆ ಈಗ ಕೆಲವೊಂದು ಚಾಲೆಂಜಸ್ ನಾನು ಹೇಳಿದ್ದೆ, ಅದು ಏನೇನ್ ಚಾಲೆಂಜಸ್ ಬರುತ್ತೆ ಅಂತ. ಅದನ್ನ ರೆಮಿಡೀಸ್ ಕೂಡ ಹೇಳ್ತೀನಿ. ಚಾಲೆಂಜಸ್ ಮತ್ತೆ ರಿಪೀಟ್ ಮಾಡ್ತೀನಿ, ನೀವು ಕೇಳಿಲ್ಲ ಅಂದ್ರೆ ಅದು ಹೋಗಿ ಕೇಳ್ಬೋದು. ಅಶ್ವಿನಿ ನಕ್ಷತ್ರದ ಚಾಲೆಂಜಸ್ ಏನಂತ ಹೇಳಿದ್ರೆ, ಅವರು ತುಂಬಾ ಆಕ್ಟಿವ್ ಇರೋದ್ರಿಂದ ತುಂಬಾ ಪೇಷನ್ಸ್ ಕಡಿಮೆ ಇರುತ್ತೆ. ಇಂಪೇಷಂಟ್ ಇರ್ಬೋದು, ಇಂಪಲ್ಸಿವ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಕನ್ಸಿಸ್ಟೆಂಟ್ ಇರಲ್ಲ, ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಆಮೇಲೆ ರೆಸ್ಟ್ಲೆಸ್ನೆಸ್ ಇರುತ್ತೆ. ಅಟೆನ್ಷನ್ ಸ್ಪ್ಯಾನ್ ಇರುತ್ತಲ್ಲ ತುಂಬಾ ಕಡಿಮೆ ಇರುತ್ತೆ ಅವತ್ತು. ಹಾಗೇನೆ ಕೆಲವು ಸಲ ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು. ಅದಕ್ಕೆ ರೆಮಿಡೀಸ್ ಏನಂತ ಹೇಳಿದ್ರೆ, ಈಗ ಹೆಲ್ತ್ ರಿಲೇಟೆಡ್ ಆಗ್ಲಿ ಏನಾದ್ರೂ ಬಂತು ಅಂದ್ರೆ ರೆಮಿಡೀಸ್ ಏನಂತ ಹೇಳಿದ್ರೆ, ಅಶ್ವಿನಿ ಕುಮಾರರನ್ನ ಪೂಜೆ ಮಾಡೋದು. ಹಾಗೆ ಸೂರ್ಯ ಅವರ ಸೂರ್ಯ ಆಗಿರೋದ್ರಿಂದ ಸೂರ್ಯನ ಪೂಜೆ ಮಾಡೋದು. ಆಮೇಲೆ ಕೇತು ರಿಲೇಟೆಡ್ ಮಂತ್ರನ ಹೇಳೋದು. ಹಾಗೇನೆ ಚಾರಿಟಿ ಮಾಡೋದು, ಯಾರಿಗ್ ಬೇಕಾಗಿದೆ, ನೀಡಿ ಪೀಪಲ್ ಇರ್ತಾರಲ್ಲ, ಯಾರ್ಯಾರಿಗ್ ಬೇಕು ಅವ್ರಗಳಿಗೆಲ್ಲ ಇದನ್ ಮಾಡೋದು, ದಾನ ಧರ್ಮ ಮಾಡೋದು. ಹಾಗೇನೆ ಏನಾದ್ರೂ ಡಿಸಿಷನ್ ತಗೊಳತಿದ್ರೆ ತುಂಬಾನೇ ಅರ್ಜೆಂಟ್ ಆಗಿ ತಗೋಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ ತಗೊಳ್ಳಿ. ಹಾಗೇನೆ ಡೈಲಿ ಮೆಡಿಟೇಷನ್ ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಅದನ್ನೆಲ್ಲ ರುಟೀನ್ ಅಲ್ಲಿ ಇಟ್ಕೊಳ್ಳಿ.
ಸೊ ರುಟೀನ್ ಅಲ್ಲಿ ನೀವು ಅದು ಮಾಡ್ತಾ ಇದ್ರೆ ಅವ್ರು ನಿಮ್ಗೆ ಆರೋಗ್ಯನು ಕಾಪಾಡ್ಕೋಬಹುದು. ಹಾಗೆ ಮೆಂಟಲ್ ಏನು ಇದಿರುತ್ತೆ ಮೆಂಟಲ್ ಹೆಲ್ತ್ ಕೂಡ ನೀವು ಮಾಡ್ಕೋಬಹುದು, ಅಂದ್ರೆ ಚೆನ್ನಾಗಿ ಮಾಡ್ಕೋಬಹುದು. ಈಗ ಭರಣಿ ನಕ್ಷತ್ರ ಇನ್ನು ಕೆಲವೊಂದು ಅಡಿಷನಲ್ ಇದು ಇನ್ಫಾರ್ಮೇಶನ್ ಭರಣಿ ನಕ್ಷತ್ರದ. ಸೊ ನಾನು ಜನರಲ್ ಆಗಿ ಹೇಳಿದ್ದೆ. ಈಗ ಫಿಮೇಲ್ ಬಗ್ಗೆ ಹೇಳ್ತೇನೆ. ಫಿಮೇಲ್ದು ಅವರು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತಾರೆ, ಅಂದ್ರೆ ತುಂಬಾ ಇಂಡಿಪೆಂಡೆಂಟ್ ನೇಚರ್. ಅವರು ಅವರೇ ಜಾಬ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗೇನೆ ಅವ್ರ ಜಾಬ್ ಏನೇನಿರ್ಬೋದು, ರಿಸೆಪ್ಷನಿಸ್ಟ್ ಇರ್ಬೋದು ಅಥವಾ ಟೂರಿಸ್ಟ್ ಗೈಡ್ ಆಗಿರ್ಬೋದು, ಯಾವ್ದಾರ ತುಂಬಾ ಸೂಪರ್ ಮಾರ್ಕೆಟ್ ಆತರ ದೊಡ್ಡ ದೊಡ್ಡ ಸ್ಟೋರ್ ನಲ್ಲಿ ಸೇಲ್ಸ್ ಅಲ್ಲಿ ಇರ್ಬೋದು. ಸೊ ಅವ್ರು ಗೋ ಗೆಟರ್ ಅಂತ ಏನ್ ಹೇಳ್ತೀವೋ ಆ ತರ ಅವ್ರಿಗೆ ಆಪರ್ಚುನಿಟೀಸ್ ಎಲ್ಲಿದೆ ಹುಡುಕೊಳ್ತಾರೆ. ಅವರು ಆಪರ್ಚುನಿಟಿ ಸಿಕ್ಕರೆ ಬಿಡೋದಿಲ್ಲ. ಸೊ ಅದನ್ನ ಅವ್ರು ಗ್ರಾಬ್ ಮಾಡ್ಬಿಟ್ಟು ಅವ್ರು ಇದ್ ಮಾಡ್ತಾರೆ. ಹಾಗೆ ಕೆಲವು ಸಲ ಅವ್ರಿಗೆ ಸಿಕ್ಲಿಲ್ಲ ಅಂದ್ರೂ ಅವ್ರು ಹುಡುಕ್ತಾರೆ, ಸರ್ಚ್ ಮಾಡ್ತಾರೆ. ಸೊ ಏನೇನ್ ಅನ್ಸುತ್ತೆ ಅವ್ರಿಗೆ, ಅದನ್ನ ಏನ್ ಅನ್ಸುತ್ತೋ ಅವನ್ನೆಲ್ಲ ಖಂಡಿತ ಅವ್ರು ಮಾಡ್ಕೋತಾರೆ. ಮನ್ಸ್ನಲ್ಲಿರೋ ಡಿಸೈರ್ಸ್ ನ ಫುಲ್ಫಿಲ್ ಮಾಡ್ಕೋತಾರೆ. ಹಾಗೇನೆ ಒಳ್ಳೆ ಸ್ಪೋರ್ಟ್ಸ್ ಅಲ್ಲೂ ಅವ್ರಿಗೆ ಒಳ್ಳೆ ಇದು ಇರುತ್ತೆ, ಫ್ಯೂಚರ್ ಇದೆ. ಸೊ ಹಾಗೇನೆ ಅವ್ರದ್ದು ಹೆಲ್ತ್ ಹೇಗಿರುತ್ತೆ? ಸೊ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್. ಆಮೇಲೆ ಬಟ್ ಅದು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರಬಹುದು, ಯೂಟ್ರಸ್ ರಿಲೇಟೆಡ್ ಡಿಸಾರ್ಡರ್ಸ್. ಯಾಕಂದ್ರೆ ಇದು ನರ್ಚರಿಂಗ್ ಅದ್ರದ್ದು ಇದೆ, ಅದು ಭರಣಿನೇ ಹಾಗೆ ಅಲ್ವಾ. ಸೊ ಅದು ಹೆಣ್ಣಿನ ಅಲ್ವಾ ಅದ್ರದ್ದು ಸಿಂಬಲ್. ಹಾಗಾಗಿ ಅದ್ರ ರಿಲೇಟೆಡ್ ಬರಬಹುದು. ಆಮೇಲೆ ಟಿಬಿ ಕೂಡ ಬರಬಹುದು. ಸೊ ಈ ತುಂಬಾ ಕೇರ್ಫುಲ್ ಆಗಿದ್ರೆ ಅದು ಇದಾಗುತ್ತೆ. ಚೆನ್ನಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಅವೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗೇನೆ ಇದ್ರ ಬಗ್ಗೆ ಮೇಲ್ ಬಗ್ಗೆ ಹೇಳೋದಾದ್ರೆ ಸ್ಪೆಸಿಫಿಕ್ ಆಗಿ ಮೇಲ್ ಬಗ್ಗೆ ಹೇಳೋದಿರುತ್ತೆ. ಅವರು ಕಂಪ್ಯಾಟಿಬಿಲಿಟಿ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ರಿಲೇಶನ್ ಚೆನ್ನಾಗಿರುತ್ತೆ. ಬಟ್ ಅವ್ರದ್ದು ಏನ್ ಅನ್ಸುತ್ತೋ ಅವ್ರ ಮನ್ಸಿಗೆ ಬಂದಿದೆ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಹಠವಾದಿ ಅಂತ ಹೇಳ್ಬೋದು. ಅಡಮೆಂಟ್ ನೇಚರ್, ಫ್ಲೆಕ್ಸಿಬಲ್ ಇರಲ್ಲ. ಅದರಿಂದನೂ ಸ್ವಲ್ಪ ಫ್ಯಾಮಿಲಿನಲ್ಲಿ ಸ್ವಲ್ಪ ಇದು ಬರುತ್ತೆ, ವಾದ ವಿವಾದಗಳು ಬರುತ್ತೆ. ಸೊ ಹಾಗಾಗಿ ಏನು ಅಂದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನ್ ಬರ್ಬೋದು ಅಂತ ಹೇಳಿದ್ರೆ ಅವ್ರ ಫಾದರ್ ಫಿಗರ್ ಜೊತೆಗೆ ಅವ್ರದ್ದು ಆರ್ಗ್ಯುಮೆಂಟ್ಸ್ ಎಲ್ಲ ಆಗ್ಬಿಟ್ಟು ಸರಿಯಾಗಿ ಇದು ಸಿಕ್ಕಲ್ಲ, ಅವರಿಂದ ಸಪೋರ್ಟ್ ಸಿಗ್ದಲೇ ಇರ್ಬೋದು, ಸರಿಯಾದ ಟೈಮ್ಗೆ ಅವರಿಂದ ಹೆಲ್ಪ್ ಸಿಗ್ದಲೇ ಇರ್ಬೋದು. ಆದ್ರೆ ಅವ್ರಿಗೆ ಈ ಕಡೆ ತಾಯಿ ಕಡೆನ ಏನು ಮಾವ ಸೋದರ ಮಾವ ಅವ್ರ ಕಡೆಯಿಂದ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗೇನೆ ಅದಕ್ಕಿಂತ ಜಾಸ್ತಿಯಾಗಿ ಅವ್ರಿಗೆ ಫ್ರೆಂಡ್ಸ್ ಇಂದ ತುಂಬಾ ಚೆನ್ನಾಗಿ ಸಿಗುತ್ತೆ, ಹೆಲ್ಪ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಅವ್ರು 26 ರಿಂದ 30 ವರ್ಷದೊಳಗೆ ಯೂಶಲಿ ಮದುವೆ ಆಗ್ತಾರೆ. ಅವ್ರಿಗೆ ಗಂಡು ಮಕ್ಳು ಜಾಸ್ತಿ ಇರ್ತಾರೆ ಹೆಣ್ಮಕ್ಳಕ್ಕಿಂತ. ಅವ್ರಿಗೆ ಹೆಲ್ತ್ ಅಷ್ಟೇ, ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಅಂತ ಮೇಜರ್ ಇಶ್ಯೂಸ್ ಏನು ಇರೋದಿಲ್ಲ. ಬಟ್ ಇದನ್ನ ಕೇರ್ ತಗೋಬೇಕು ಎಲ್ಲಾನು. ಮೆಡಿಟೇಷನ್ ಮಾಡೋದು ಜನರಲ್ ಆಗಿ ಎಲ್ರು ಹಾಗೆ ಮಾಡ್ಬೇಕು ಅಂತ ನಾವು ಹೇಳ್ತೀವಲ್ಲ, ಅದೇ ತರ ಮಾಡ್ಕೋಬೇಕು. ಅವರು ಇದನ್ನ ಸರಿಯಾದ ಡಯಟ್ ಕಡೆ ಗಮನ ಕೊಡ್ಬೇಕು. ಇಲ್ಲ ಅಂದ್ರೆ ಡೆಂಟಲ್ ಪ್ರಾಬ್ಲಮ್ಸ್ ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಬಾಡಿ ಪೇನ್, ಮಲೇರಿಯಾ, ರಿಂಗ್ವಾರ್ಮ್ ರಿಲೇಟೆಡ್ ಏನಾದ್ರು ಬರ್ಬೋದು. ಯಾಕಂದ್ರೆ ಅದನ್ನ ಇದ್ ಮಾಡ್ಕೋಬೇಕು, ಸರಿಯಾಗಿ ಇದ್ ಮಾಡ್ಲಿಲ್ಲ ಅಂದ್ರೆ ಅವೆಲ್ಲ ಬರುತ್ತೆ. ಇಲ್ಲಿವರೆಗೆ ನಿಮ್ಗೆ ನೋಡಿದ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸೊ ಈಗ ನಾನು ಅನುರಾಧ ನಕ್ಷತ್ರದ ಬಗ್ಗೆ ಹೇಳ್ತೀನಿ. ಸೊ ಅನುರಾಧ ನಕ್ಷತ್ರ 17ನೇ ನಕ್ಷತ್ರ. ನಾನು ಮೊದಲಿಗೆ 1 ಮತ್ತೆ 2ನೇ ನಕ್ಷತ್ರದ ಬಗ್ಗೆ ಹೇಳಿದೆ. ಈಗ ಅನುರಾಧ ನಕ್ಷತ್ರ 17th ನಕ್ಷತ್ರ. ಅದು ಏನ್ ಸಿಂಬಲೈಸ್ ಮಾಡುತ್ತೆ? ಅದು ಲಾಯಲ್ಟಿ, ಫ್ರೆಂಡ್ಶಿಪ್, ಡಿಸಿಪ್ಲಿನ್ ಮತ್ತೆ ಸ್ಪಿರಿಚುವಲ್ ಗ್ರೋತ್ ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ರೂಲಿಂಗ್ ಪ್ಲಾನೆಟ್ ಶನಿ. ಆಮೇಲೆ ಅದ್ರದ್ದು ಪ್ರಿಸೈಡಿಂಗ್ ಡೇಟ್ ಇದೆಯಲ್ಲ ಅದು ಮಿತ್ರ. ಅದು ಮಿತ್ರ ಅನ್ನೋದು ದೇವತೆ. ಸೊ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಫ್ರೆಂಡ್ಶಿಪ್ ಮಾಡುತ್ತೆ, ಅಂದ್ರೆ ಸ್ನೇಹ, ಆಮೇಲೆ ಟ್ರಸ್ಟ್, ಹಾರ್ಮನಿ. ಸೊ ಅದು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ತುಂಬಾ ಸ್ಟ್ರಗಲ್ಸ್ ಇರುತ್ತೆ. ಸ್ಟ್ರಗಲ್ಸ್ ಎಲ್ಲ ಇದ್ದು ಆಮೇಲೆ ಸಕ್ಸಸ್ ಸಿಗುತ್ತೆ. ಶುರುಗೆ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ, ಆಮೇಲೆ ಸಕ್ಸಸ್ ಸಿಗುತ್ತೆ, ಆಮೇಲೆ ಕಂಟಿನ್ಯೂಸ್ ಸ್ಟಡಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ. ಸೊ ಇವ್ರದ್ದು ವೃಶ್ಚಿಕ ರಾಶಿ. ಹಾಗೇನೆ ಸಿಂಬಲ್ ಲೋಟಸ್, ಅಂದ್ರೆ ಕಮಲ ಅದ ಹೂವು ಸಿಂಬಲ್. ಗಣ ದೇವಗಣ, ಎಲಿಮೆಂಟು ಜಲತತ್ವ. ಹಾಗೆ ನೇಚರ್ ಮೃದು, ಸಾಫ್ಟ್ ನೇಚರ್. ಸೊ ಕೇಪಬಿಲಿಟಿ ಇರುತ್ತೆ, ಏನಂತ ಹೇಳಿದ್ರೆ ಸಕ್ಸಸ್ ಸಿಕ್ಕೋಗೆ, ಹಾಗೇನೆ ಬೇರೆಯವ್ರ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದ್ ಕೇಪಬಿಲಿಟಿ ಇರುತ್ತೆ. ಹಾಗೇನೆ ಅವರು ಏನಾಗುತ್ತೆ ಅಂದ್ರೆ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಇಂದ ಅವ್ರಿಗೆ ಚೆನ್ನಾಗಿ ನಿಮ್ಗೆ ಇದು ಸಿಗುತ್ತೆ, ಒಳ್ಳೆ ಫಲ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಆಂಬಿಷನ್ ಕೂಡ ಇರುತ್ತೆ. ಒಳ್ಳೆ ಆಂಬಿಷನ್ ಇರೋದ್ರಿಂದ ಅವರು ಒಳ್ಳೆ ನೆಟ್ವರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡೋ ಇದು ಇರುತ್ತೆ, ರಿಲೇಶನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಆಂಬಿಷನ್ ಇರುತ್ತೆ, ನನ್ಗೆ ಇದನ್ನೆಲ್ಲ ನಾನು ಅಚೀವ್ ಮಾಡ್ಬೇಕು ಲೈಫಲ್ಲಿ, ಇದನ್ನ ಸಾಧನೆ ಮಾಡ್ಬೇಕು ಅನ್ನೋದು ಏನ್ ಒಂದು ಇದಿರುತ್ತೆ, ಅದರಿಂದ ಅವ್ರು ಅದೆಲ್ಲ ಮಾಡ್ತಾರೆ.
ಅವರ ಸ್ಟ್ರೆಂತ್ಗಳೇನು, ಒಳ್ಳೆ ಕ್ವಾಲಿಟೀಸ್ ಏನು ಅಂದ್ರೆ ಲಾಯಲ್ ಆಗಿರ್ತಾರೆ, ಟ್ರಸ್ಟ್ ವರ್ತಿ ಇರ್ತಾರೆ, ಆಮೇಲೆ ನೆಟ್ವರ್ಕಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು, ತುಂಬಾ ಡಿಸಿಪ್ಲಿನ್ಡ್ ಆಗಿರುತ್ತೆ, ಹಾರ್ಡ್ ವರ್ಕಿಂಗ್ ಇರ್ತಾರೆ ಅವರು. ಹಾಗೆ ಅವ್ರದ್ದು ಸ್ಪಿರಿಚುಯಾಲಿಟಿ ಜಾಸ್ತಿ ಚೆನ್ನಾಗಿರುತ್ತೆ, ಇನ್ಕ್ಲಿನೇಷನ್ ಸ್ಪಿರಿಚುವಲ್ ಮೈಂಡ್ ಸೆಟ್ ಇರುತ್ತೆ. ಆಮೇಲೆ ಲೀಡರ್ಶಿಪ್ ಇರುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಟೀಮ್ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅವರು, ಕೋಆಪರೇಷನ್ ಇರುತ್ತೆ. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಸೊ ವೀಕ್ನೆಸ್ ಅಥವಾ ಚಾಲೆಂಜಸ್ ಏನಂತ ಹೇಳಿದ್ರೆ ಓವರ್ ಥಿಂಕಿಂಗ್, ತುಂಬಾ ಯೋಚನೆ ಮಾಡ್ತಾರೆ. ಹಾಗೆ ಎಮೋಷನಲ್ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಎಮೋಷನಲ್ ಸೆನ್ಸಿಟಿವಿಟಿ. ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ, ಬೇರೆಯವ್ರನ್ನ ಅಷ್ಟು ಬೇಗ ನಂಬೋದಿಲ್ಲ ಅವರು. ಹಾಗೆ ಕೆಲವು ಸಲ ಅವ್ರಿಗೆ ತುಂಬಾ ಲೋನ್ಲಿ ಅನ್ಸುತ್ತೆ, ಒಂಟಿತನೂ ಕಾಡುತ್ತೆ ಕೆಲವು ಸಲ. ಆಮೇಲೆ ಅವರು ಹೈ ಎಕ್ಸ್ಪೆಕ್ಟೇಷನ್ಸ್ ಲೈಫ್ ಇಂದ ಆಗ್ಲಿ, ಅವ್ರ ಬಗ್ಗೆ ಆಗ್ಲಿ, ಯಾವ್ದ್ರ ಬಗ್ಗೆನಾದ್ರು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಸೊ ಅನುರಾಧ ನಕ್ಷತ್ರ ಅದು ಕೆರಿಯರ್ ಹೇಗಿರುತ್ತೆ, ಸೊ ಸ್ಟ್ರಾಂಗ್ ವರ್ಕ್ ಎಥಿಕ್ಸ್ ಇರುತ್ತೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಅವ್ರಿಗೆ ಅವ್ರ ಬಗ್ಗೆನೇ ಅಕೌಂಟಬಿಲಿಟಿ ಅವರೇ ಕೇಳ್ಕೊತಾರೆ, ಹಾಗೆ ತುಂಬಾ ಡಿಸಿಪ್ಲಿನ್ ಇರ್ತಾರೆ. ಹಾಗಾಗ್ಬಿಟ್ಟು ಅವ್ರಿಗೆ ತುಂಬಾ ಒಳ್ಳೆ ವರ್ಕ್ ಎಥಿಕ್ಸ್ ಇರುತ್ತೆ, ಹಾಗೆ ಅದನ್ನ ಬೇರೆಯವರಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿದೆ, ಅವ್ರಿಗೆ ಆ ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಹಾಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಸಕ್ಸಸ್ ಸಿಕ್ಕುತ್ತೆ ಅವ್ರಿಗೆ. ಆ ತರ ಎಲ್ಲಾನು ಅವ್ರದ್ದೇನು ಒಳ್ಳೆ ಕ್ವಾಲಿಟೀಸ್ ಎಲ್ಲ ಅಲ್ಲೆಲ್ಲ ಅವರು ಎಕ್ಸಿಬಿಟ್ ಮಾಡ್ತಾರೆ, ತೋರಿಸ್ತಾರೆ. ಕೆರಿಯರ್ ಆಪ್ಷನ್ಸ್ ಏನೇನು, ಗವರ್ಮೆಂಟ್ ಸರ್ವಿಸಸ್, ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ರಿಸರ್ಚ್, ಟೀಚಿಂಗ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೈಕಾಲಜಿ, ಇದೆಲ್ಲ ಅವರ ಕೆರಿಯರ್ ಆಪ್ಷನ್ಸ್. ಅವರ ಪ್ರೀತಿ ಮತ್ತು ಮದುವೆ ವಿವಾಹ ಹೇಗಿರುತ್ತೆ, ರಿಲೇಶನ್ಶಿಪ್ಸ್ ಲವ್ ಅಂಡ್ ಮ್ಯಾರೇಜ್ ಹೇಗಿರುತ್ತೆ, ಅವ್ರಿಗೆ ಲಾಯಲ್ಟಿ ಕಮಿಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನಲ್ಲಿ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಲಾಯಲ್ ಆಗಿರ್ಬೇಕು, ಕಮಿಟ್ಮೆಂಟ್ ಇರ್ಬೇಕು. ಸೊ ಹಾಗಾಗಿ ತುಂಬಾ ಫೋಕಸ್ಡ್ ಆಗಿರ್ತಾರೆ, ಯಾವುದೇ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಅವ್ರು ತುಂಬಾ ಫೋಕಸ್ಡ್ ಆಗಿರ್ತಾರೆ. ಅವ್ರು ತುಂಬಾ ಕೇರ್ಫುಲ್ ಆಗಿ ಅವ್ರು ಚೂಸ್ ಮಾಡ್ತಾರೆ ಇದಕ್ಕೆ ಪಾರ್ಟ್ನರ್ನ. ಅವ್ರು ಸುಮ್ಮನೆ ಕ್ಯಾಶುವಲ್ ರಿಲೇಶನ್ಶಿಪ್ಸ್ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ ಅವ್ರು. ಮದುವೆ ಆಗೋದಂದ್ರೆ ಲಾಂಗ್ ಟರ್ಮ್, ಇದು ರಿಲೇಶನ್ಶಿಪ್ ಅಂದ್ರೆ ಲಾಂಗ್ ಟರ್ಮ್, ಮದುವೆಗೆ ಎಂಡ್ ಆಗ್ಬೇಕು ಆ ತರ ರಿಲೇಶನ್ಶಿಪ್ ಹುಡುಕಿ ಮಾಡ್ಕೋತಾರೆ ಅವರು. ಸೊ ಜನರಲಿ ತುಂಬಾ ಸ್ಟೇಬಲ್ ಇದು ಇರುತ್ತೆ, ರಿಲೇಶನ್ಶಿಪ್ ಇರುತ್ತೆ. ಬಟ್ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ ಅಂದ್ರೆ ಅದ್ರದ್ದು ಸ್ವಲ್ಪ ಏರ್ಪೇರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಮ್ಯುನಿಕೇಶನ್, ನೀವು ಅನುರಾಧ ನಕ್ಷತ್ರದವರು ಯಾವುದೇ ರಿಲೇಶನ್ಶಿಪ್, ಎಸ್ಪೆಷಲಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಚೆನ್ನಾಗಿ ಕಮ್ಯುನಿಕೇಶನ್ ರಿಲೇಶನ್ಶಿಪ್ ಇಟ್ಕೊಳ್ಳಿ, ಕಮ್ಯುನಿಕೇಶನ್ ಇಟ್ಕೊಳ್ಳಿ, ಯಾವಾಗ ತುಂಬಾ ಚೆನ್ನಾಗಿ ನಿಮ್ದು ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗುತ್ತೆ. ಕಂಪ್ಯಾಟಿಬಿಲಿಟಿ ಎಲ್ಲೆಲ್ಲಿ ಇರುತ್ತೆ, ರೋಹಿಣಿ ನಕ್ಷತ್ರ, ರೇವತಿ, ಆಮೇಲೆ ಉತ್ತರ ಭಾದ್ರಪದದ್ದು ಒಳ್ಳೆ ಕಂಪ್ಯಾಟಿಬಿಲಿಟಿ ಇರುತ್ತೆ, ಹಸ್ತ ನಕ್ಷತ್ರದ ಜೊತೆಗೆ ಕಂಪ್ಯಾಟಿಬಿಲಿಟಿ ಇರುತ್ತೆ. ಸ್ವಲ್ಪ ಚಾಲೆಂಜ್ ಯಾರ ಜೊತೆಗಾಗುತ್ತೆ, ಆಶ್ಲೇಷ, ಆರಿದ್ರ, ಮೂಲ ನಕ್ಷತ್ರ ಇವ್ರ ಜೊತೆಗೆ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೇನೆ ಹೆಲ್ತ್ ಹೇಗಿರುತ್ತೆ, ಅವ್ರದೆಲ್ಲ ಏನೇ ಇದ್ರು ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಯಾಕೆಂದ್ರೆ ಅವ್ರದ್ದು ತುಂಬಾ ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲ್ ಅವ್ರ ಏನಾದ್ರು ಮಾಡ್ಕೊಂಡ್ರೆ ಅವ್ರಿಗೆ ಸ್ಟ್ರೆಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಎಲ್ಲೆಲ್ಲಿ ಅವರು ಫೋಕಸ್ ಮಾಡ್ಬೇಕು, ಇದನ್ನೆಲ್ಲ ಚಾಲೆಂಜಸ್ ನ ಇದು ಮಾಡ್ಕೊಂಡು ಸರಿಯಾಗಿ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಅವರು ಫೋಕಸ್ ಮಾಡ್ಬೇಕು ಅಂದ್ರೆ ನಿದ್ದೆ, ಒಳ್ಳೆ ಸ್ಲೀಪ್ ರೂಟೀನ್ ಮೇಂಟೈನ್ ಮಾಡ್ಬೇಕಾಗತ್ತೆ. ತುಂಬಾ ಸುಸ್ತಿದ್ರೆ ಅದನ್ನ ಇದು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಫೆಟಿಗ್ ಆಗದಿದ್ದಂಗೆ ನೋಡ್ಕೋಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಥ್ರೋಟ್ ಪ್ರಾಬ್ಲಮ್ಸ್ ಬರ್ತಿರುತ್ತೆ, ಅದು ಥ್ರೋಟ್ ಪ್ರಾಬ್ಲಮ್ಸ್ ಹೇಗೆ ಓವರ್ಕಮ್ ಮಾಡೋದು, ಡೈಜೆಷನ್ ಇಶ್ಯೂಸ್ ಬರುತ್ತೆ. ಸೊ ಅದಕ್ಕೆ ಏನೇನ್ ಮಾಡ್ಬೇಕು, ಒಳ್ಳೆ ಜನರಲ್ ಚೆನ್ನಾಗಿ ನ್ಯೂಟ್ರಿಷನ್ ಡಯಟ್ ಬಗ್ಗೆ ಗಮನ ಹರಿಸ್ಬೇಕು. ಸೊ ಇದು ಮಿತ್ರ ಅನ್ನೋದೇನು ಅವರ ಇದು ಇರುತ್ತಲ್ಲ, ಅದು ಗಾಡ್ ಆಫ್ ದೇವತೆ, ಫ್ರೆಂಡ್ಶಿಪ್ ನ ದೇವತೆ, ಲವ್ ಮತ್ತೆ ಹಾರ್ಮನಿ ಇರುತ್ತೆ. ಸೊ ಇದೆಲ್ಲಾನು ಫ್ರೆಂಡ್ಶಿಪ್ ಮತ್ತೆ ಲವ್, ಹಾರ್ಮನಿ, ಈ ಮೂರು ಕ್ವಾಲಿಟೀಸ್ ಅನುರಾಧ ನಕ್ಷತ್ರದ ತುಂಬಾ ಮೇಜರ್ ಕ್ವಾಲಿಟೀಸ್. ಸೊ ಇದು ಮೇನ್ ಇನ್ಫ್ಲೂಯೆನ್ಸ್ ಇದ್ರದ್ದು ಕ್ವಾಲಿಟೀಸ್. ಇದೇನಿದೆ ಅಲ್ಲ, ಅನುರಾಧ ನಕ್ಷತ್ರ ಕೋಆರ್ಡಿನೇಟ್ ಆಗುತ್ತೆ ಯಾವ್ದ್ರಿಂದ, ಸ್ಯಾಜಿಟೇರಿಯಸ್ ಇಂದ ಕೋಆರ್ಡಿನೇಟ್ ಆಗೋದ್ರಿಂದ ಅದ್ರದ್ದು ಪ್ಲಾನೆಟ್ ಸ್ಯಾಟರ್ನ್. ಸೊ ಶನಿ ಕೂಡ ಇದರಲ್ಲಿ ಇದೆ, ಶನಿ ಕೂಡ ರೂಲಿಂಗ್ ಪ್ಲಾನೆಟ್ ಅನುರಾಧ ನಕ್ಷತ್ರಕ್ಕೆ. ಶನಿ ರೂಲಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಅದು ಲಾ ಮತ್ತೆ ಡಿಸಿಪ್ಲಿನ್ ಅವೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಲಾ ಅಬೈಡಿಂಗ್ ಸಿಟಿಸನ್ಸ್ ಅಂತ ಏನಿರುತ್ತೆ, ಲಾ ಅಬೈಡಿಂಗ್ ಪರ್ಸನ್, ಏನು ಲಾ ಇದು ಏನೋ ಒಂದು ರೂಲ್ಸ್ ಮಾಡ್ತಾರೆ ಅದೆಲ್ಲ ಬ್ರೇಕ್ ಮಾಡಕ್ ಇಷ್ಟಪಡಲ್ಲ ಇವರು. ಸೊ ಹಾಗೇನೆ ಅವರು ಈ ಶನಿ ಆಗಿರೋದ್ರಿಂದ ಅದು ಏನೇ ಆಗ್ಲಿ ಎಸ್ಟಾಬ್ಲಿಷ್ಮೆಂಟ್, ಇದು ಕರ್ಮ ಆಗ್ಲಿ ಇದ್ರ ಬಗ್ಗೆ ಎಲ್ಲ, ಸೊ ಅದು ಯೂನಿವರ್ಸಲ್ ಲಾಸ್ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅವರು ಮಾಡ್ಕೋತಾರೆ. ಸೊ ಅಪ್ಲೈ ಆಗುತ್ತೆ, ಆಮೇಲೆ ಫಾಲೋ ಮಾಡ್ತಾರೆ ಅವರು. ಸೊ ಕೆಲವೊಂದು ಲಕ್ಕಿ ಏನು ಅನುರಾಧ ನಕ್ಷತ್ರದವ್ರಿಗೆ, ರೂಲಿಂಗ್ ಪ್ಲಾನೆಟ್ ಶನಿ, ಅವರ ಲಕ್ಕಿ ಡೇ ಶನಿವಾರ, ಲಕ್ಕಿ ಕಲರು ಬ್ಲೂ ಮತ್ತೆ ಬ್ಲಾಕ್, ಲಕ್ಕಿ ನಂಬರ್ಸ್ 8 ಮತ್ತೆ 17. ಇನ್ನೊಂದು ನೀವು ಗಮನ ಹರಿಸಿ, ಈಗ ನಾನ್ ಲಕ್ಕಿ ನಂಬರ್ಸ್ ಇದು ಹೇಳ್ತಾ ಇದ್ದೀನಿ, ಇದು ಜಸ್ಟ್ ನಿಮ್ಮ ಅನುರಾಧ ನಕ್ಷತ್ರಕ್ಕೆ ಅಪ್ಲೈ ಆಗುತ್ತೆ. ಸಪೋಸ್ ಈಗ ನೀವು ಬರ್ತ್ ನಂಬರ್ 1 ಇದ್ರೆ ಅದು ಚೇಂಜ್ ಆಗ್ಬೋದು. ಈಗ ನಂದು ನಂಬರ್ 1 ಆಗುತ್ತೆ, ನಂಬರ್ 1 ಆಗಿರೋದ್ರಿಂದ ನಂಗೆ 17 ಮತ್ತು 8 ಲಕ್ಕಿ ನಂಬರ್ಸ್ ಅಲ್ಲ.
ಸೊ ಸ್ಪೆಸಿಫಿಕಲಿ ನಾನೀಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಲಕ್ಕಿ ನಂಬರ್ಸ್ ಆಸ್ ಪರ್ ನಕ್ಷತ್ರ, ಬಟ್ ನಿಮ್ದು ಬೇರೆ ಬೇರೆನೂ ಅಪ್ಲೈ ಆಗುತ್ತೆ. ಬರ್ತ್ ಡೇಟ್ ಅದ್ರ ಪ್ರಕಾರನು ನಿಮ್ದು ನಂಬರ್ಸ್ ಚೇಂಜ್ ಆಗ್ಬೋದು. ಅದಕ್ಕೆ ನೀವು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದನ್ನ ತಗೊಳ್ಳಿ. ಓಕೆ, ಸೊ ನನ್ ಲಕ್ಕಿ ನಂಬರ್ 8 ಆದ್ರೆ ನನ್ಗೆ ಆಗ್ತಾ ಇಲ್ಲ, ಅದು ನೋಡಿ ನೀವು. ನನಗೆ ಇದೆಲ್ಲ ಆಗಲ್ಲ. ಇದು ಶನಿ ಗ್ರಹ ಆಗಿರೋದ್ರಿಂದ ಅದ್ರ ರಿಲೇಟೆಡ್ ಹೇಳ್ತಾ ಇರೋದು. ಬ್ಲೂ ಸಫೈರ್ ಲಕ್ಕಿ ಜಮ್ ಸ್ಟೋನ್. ಸೊ ಬಟ್ ನಾನ್ ಬ್ಲೂ ಸಫೈರ್ ಹಾಕೋದಿಲ್ಲ, ನನಗೆ ಲಕ್ಕಿ ಅಲ್ಲ ಅದು. ನಾನು ಅನುರಾಧ ನಕ್ಷತ್ರ ಆದ್ರೂ ಕೂಡ ಅದು ನಂಗೆ ಲಕ್ಕಿ ಅಲ್ಲ. ಸೊ ಹಾಗಾಗಿ ಇದು ನಕ್ಷತ್ರದ ಪ್ರಕಾರ ಹೇಳ್ತಿದ್ದೀನಿ. ನಿಮ್ದು ಬೇರೇನೂ ಆಸ್ಪೆಕ್ಟ್ಸ್ ಇದೆ, ಅದನ್ನೆಲ್ಲ ನೋಡಿ ಮಾಡ್ಕೊಳ್ಳಿ. ರೆಮಿಡೀಸ್ ಏನು ಚಾಲೆಂಜಸ್ ಇರುತ್ತಲ್ಲ, ಅದಕ್ಕೆ ಶನಿ ದೇವ್ರನ್ನ ಶನಿವಾರ ಪೂಜೆ ಮಾಡೋದು, ಹಾಗೇನೆ ಮೆಡಿಟೇಷನ್ ಮಾಡೋದು, ಯೋಗಾಸನ ಡೈಲಿ ರೂಟೀನ್ ಅಲ್ಲಿ ಮಾಡೋದು, ಹಾಗೆ ಡಿಸಿಪ್ಲಿನ್ ಮತ್ತೆ ಆನೆಸ್ಟಿ ಅದನ್ನ ಯಾವಾಗ್ಲೂ ಫಾಲೋ ಮಾಡೋದು ಲೈಫ್ ಸ್ಟೈಲ್ ಅಲ್ಲಿ. ಆಮೇಲೆ ಈ ಮಂತ್ರ ಓಂ ಶಾಂ ಶನಿಶ್ಚರಾಯ ನಮಃ. ಸೊ ಇದನ್ನ ಆದಷ್ಟು ಚಾಂಟ್ ಮಾಡಿ. ಶನಿವಾರದಲ್ಲೇ ಎಸ್ಪೆಷಲಿ ಮಾಡಿದ್ರೆ, ಈ ಶನಿ ದೇವ್ರದ್ದು ಚಾಂಟಿಂಗ್ ಮಾಡಿದ್ರೆ, ಮಂತ್ರ ಹೇಳಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಕೆಲವೊಂದು ಎಲಿಮೆಂಟ್ಸ್ ಹೇಳ್ತೀನಿ. ಕೆಲವೊಂದು ಇದು ಏನಂದ್ರೆ ಅನುರಾಧ ಅಂದ್ರೆ, ಅನುರಾಧದ್ದು ಏನಂತ ಹೇಳಿದ್ರೆ ಸಿಂಬಾಲಿಕ್ ಆಗಿ ಅದು ಸಕ್ಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅನುರಾಧಕ್ಕೆ ತುಂಬಾ ಬೇಗ ಸಕ್ಸಸ್ ಸಿಕ್ಕುತ್ತೆ. ಹಾಗೆ ಇದ್ರ ಸಿಂಬಲ್ ಇದು ಕಮಲ. ಸೊ ಏನ್ ಇಂಡಿಕೇಶನ್ ಅಂದ್ರೆ ಇದು ಸ್ಟಾರ್ ಆಫ್ ಸಕ್ಸಸ್ ಅಂತ ಹೇಳ್ತಾರೆ ಅನುರಾಧಕ್ಕೆ. ಸೊ ಸಕ್ಸಸ್ ಸಿಕ್ಕೋ ಅನ್ನೋ ನಕ್ಷತ್ರ ಅಂತ ಹೇಳ್ತಾರೆ. ಶಕ್ತಿ, ರಾಧನ ಶಕ್ತಿ. ಅನಿಮಲ್ಲು ಇದು ಡಿಯರ್, ಜಿಂಕೆ, ಫೀಮೇಲ್ ಜಿಂಕೆ. ಇದ್ರ ಪ್ಲಾನೆಟ್ ಸ್ಯಾಟರ್ನ್, ಶನಿ. ರೂಲಿಂಗ್ ಇದು ದೇವತೆ ಹನುಮಂತ. ಯಾಕೆ ಅಂತ ಹೇಳಿದ್ರೆ ಪ್ಲಾನೆಟ್ ಶನಿ ಆಗಿರೋದ್ರಿಂದ ರೂಲಿಂಗ್ ಹನುಮಂತ, ಶನಿಗೆ 5 ಆಗಿರೋದ್ರಿಂದ ಅದು ದೇವಗಣ. ಇದ್ರ ಮೋಡ್ ಪ್ಯಾಸಿವ್, ಕಾನ್ಸ್ಟಿಲೇಷನ್ 3. ಇದ್ರದ್ದು ಅನುರಾಧ ನಕ್ಷತ್ರನ ಜೆಂಡರ್ ಮೇಲ್, ಪಿತ್ತ ದೋಷ ಇರುತ್ತೆ, ಗುಣ ತಾಮಸಿಕ, ಎಲಿಮೆಂಟ್ ಫೈರ್ ಅಗ್ನಿ, ಮೈಲ್ಡ್ ಮತ್ತೆ ಟೆಂಡರ್ ಇರುತ್ತೆ, ಅವರು ಮೃದುವಾದ ಡಿಸ್ಪೊಸಿಷನ್ ಇರುತ್ತೆ ಅವ್ರದ್ದು. ಆಮೇಲೆ ಇವ್ರದ್ದು ಮರ ಹೆಸರು ಬುಲೆಟ್ ವುಡ್ ಅಂತ ಹೇಳಿ. ಬೊಟಾನಿಕಲ್ ನೇಮ್ ಅದ್ರದ್ದು ಮಿಮುಸ್ಕೋಪ್ಸ್ ಎಲಾಂಗಿ ಅಂದ್ಬಿಟ್ಟು. ಅವರ ಅಕ್ಷರಗಳು ನಾ, ನೀ, ನು, ನೇ. ನಕ್ಷತ್ರದ ಅಕ್ಷರಗಳು ಈ ಪಾದಗಳಿದೆಯಲ್ಲ, 4 ಪಾದಗಳ ಪ್ರಕಾರ ನಾ, ನೀ, ನು, ನೇ. ಕಲರ್ ರೆಡಿಶ್ ಬ್ರೌನ್. ಲಕ್ಕಿ ಕಲರ್ ರೆಡಿಶ್ ಬ್ರೌನ್. ಇವರ ರಿಲೇಟೆಡ್ ಪ್ಲಾನೆಟ್ಸ್ ಮಾರ್ಸ್. ಮಾರ್ಸ್ ಯಾಕೆ ಅಂತ ಹೇಳಿದ್ರೆ ಅದು ವೃಶ್ಚಿಕ ರಾಶಿಯಾಗಿರಿಂದ, ವೃಶ್ಚಿಕ ರಾಶಿಗೆ ರೂಲರ್ ಮಾರ್ಸ್ ಅದರಿಂದ. ಸೊ ಅದರಿಂದ ಅವರು ಏನೇ ಆದ್ರೂ ಕೆಲಸ ಇನಿಶಿಯೇಟ್ ಮಾಡ್ತಾರೆ. ಹಾಗೆ ಕೇತು ಕೂಡ ಸ್ಕಾರ್ಪಿಯೋಗೆ ಕನೆಕ್ಟ್ ಆಗಿದೆ. ಅದರಿಂದ ಅವ್ರಿಗೆ ಮಿಸ್ಟ್ರೀಸ್ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬರುತ್ತೆ. ಅವ್ರ ಪ್ರಿಸೈಡಿಂಗ್ ಡೇಟಿ ಮಿತ್ರ ಅಂದ್ರೆ ಸೂರ್ಯನ ಇನ್ನೊಂದು ಹೆಸರು ಮಿತ್ರ, ನಿಮ್ಗೆ ಗೊತ್ತೇ ಇದೆ. ಸೊ ಅದು ಫ್ರೆಂಡ್ಶಿಪ್ ನ ರೂಲ್ ಮಾಡುತ್ತೆ. ಸೊ ಟೆಂಪಲ್, ಇದರದಕ್ಕೆ ಯಾವ ಟೆಂಪಲ್, ನಕ್ಷತ್ರಕ್ಕೆ ಟೆಂಪಲ್ ಇದ್ರ ರಿಲೇಟೆಡ್ ತಂಜಾವೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಸೊ ಈ ಅನುರಾಧ ನಕ್ಷತ್ರದ ಇದು ಇದೆಯಲ್ಲ, ಏನು ಎನರ್ಜಿ ವೋರ್ಟೆಕ್ಸ್, ಸೇಕ್ರೆಡ್ ಎನರ್ಜಿ ಅಂತ ಏನು ಹೇಳ್ತೀವೋ ಅದು. ಮತ್ತು ಸ್ಪೆಸಿಫಿಕ್ ಆಗಿ ಪೂಜೆ ಮಾಡೋ ಇದು ಎಲ್ಲಿರುತ್ತೆ ಅಂದರೆ ತಂಜಾವೂರು ಡಿಸ್ಟ್ರಿಕ್ಟಲ್ಲಿರೋ ಮೈಲಾದುಧುರೈ ಅನ್ನೋದು ತಮಿಳ್ನಾಡಲ್ಲಿ ಇದೆ. ಆ ದೇವಸ್ಥಾನ ಲೋಕಲ್ ಆಗಿ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂದರೆ ತಿರುನಿಂದ್ರಿಯೂರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲಕ್ಷ್ಮಿ, ಗಾಡೆಸ್ ಲಕ್ಷ್ಮಿ ಶಿವಲಿಂಗನ ಪೂಜೆ ಮಾಡಿದರು. ಇಲ್ಲಿ ಪೂಜೆ ಗಾಡೆಸ್ ಲಕ್ಷ್ಮಿ ಅದು ಶಿವನಿಗೆ ಏನಂತ ಕೇಳಿ ಇದು ಮಾಡಿತ್ತು ಅಂತ ಹೇಳಿದ್ರೆ, ತಪಸ್ ಮಾಡಿದ್ದು ಅಂತ ಹೇಳಿದ್ರೆ, ಶಿವನಿಗೆ ನಿನ್ನ ಬ್ಲೆಸ್ಸಿಂಗ್ ಕೊಡು, ನಾನು ಯಾವಾಗ್ಲೂ ಇದು ಶ್ರೀಮನ್ನಾರಾಯಣನ ಇದರಲ್ಲಿ ಇದಾಗಿರೋ ಲಾರ್ಡ್ ಅಂದರೆ ವಿಷ್ಣುವಿನ ಎದೆಯೊಳಗೆ ಯಾವಾಗಲೂ ನಾನು ನೆಲೆಸಿರೋ ಹಾಗೆ ನನಗೆ ಆಶೀರ್ವಾದ ಮಾಡು ಅಂತ. ಎಷ್ಟು ಡಿವೋಷನಿಂದ ಈ ಗಾಡೆಸ್ ಇದು ಲಕ್ಷ್ಮಿ ಇದು ಮಾಡಿದ್ದಕ್ಕೆ ಆಯಿತು ಅಂಥೇಳಿ ಶಿವ ಅದನ್ನು ಇದು ಮಾಡಿದ್ದು, ಓಕೆ ಅಂತ ಇದು ಮಾಡಿ ಆಶೀರ್ವಾದ ಮಾಡಿ ಇದನ್ನು ತಥಾಸ್ತು ಅಂದ್ಬಿಟ್ಟು ಲಕ್ಷ್ಮಿ ಕೇಳಿದ್ದನ್ನು ಕೊಡ್ತಾನೆ. ಸೊ ಅದಕ್ಕೇನೆ ಇದಕ್ಕೆ ಶ್ರೀ ಲಕ್ಷ್ಮೀಪುರೀಶ್ವರ ಅಂತಲೂ ಹೆಸರಿದೆ. ಸೊ ಅನುರಾಧ ನಕ್ಷತ್ರದವರು ಸಾಧ್ಯವಾದರೆ ಈ ಲಕ್ಷ್ಮೀಪುರೀಶ್ವರಕ್ಕೆ ಬಂದು ಅವರ ಹುಟ್ಟಿದ ದಿನ ಅಥವಾ ಮದುವೆ ದಿನನೋ ಯಾವುದರ ವಿಶೇಷವಾದ ದಿನಗಳಲ್ಲಿ ಕಮಲದ ಹೂನ ಅರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಅಭಿಷೇಕ ಕೂಡ ಮಾಡಿದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೂ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಇದರಲ್ಲಿ ಶ್ರೀಗಂಧದ ಪೇಸ್ಟು ಅದನ್ನು ಲೇಪದಿಂದ ಅಥವಾ ದಾಳಿಂಬೆ ಇದರಿಂದ ಬೀಜಗಳು ಇದನ್ನೆಲ್ಲ ಅರ್ಪಿಸಿ ಮಾಡ್ಬೋದು. ಅದನ್ನು ಈಗ ಮನೆಯಲ್ಲೂ ಕೂಡ ನೀವು ಮಾಡ್ಬೋದು. ಮನೆಯಲ್ಲೂ ಕೂಡ ನೀವು ಇದನ್ನು ದಾಳಿಂಬೆ ತುಂಬ ಒಳ್ಳೆಯದು, ಇದಕ್ಕೆ ಅರ್ಪಿಸಿದರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ. ಏನೇನು ಪ್ರೊಫೆಷನ್ಸ್
ಸೊ ಪ್ರೊಫೆಷನ್ಸ್ ಆಕ್ಟರ್ಸ್, ಮ್ಯೂಸಿಷಿಯನ್ಸ್, ಸೈಂಟಿಸ್ಟ್, ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ ಇಂಡಸ್ಟ್ರಿ ಹೋಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ಕ್ರಿಮಿನಲ್ ಲಾಯರ್ಸ್, ಸೊ ಮೈನಿಂಗ್ ಇಂಜಿನಿಯರ್ಸ್ ಆಗ್ಬೋದು, ಸ್ಟ್ಯಾಟಿಸ್ಟಿಷಿಯನ್, ಮ್ಯಾಥಮೆಟಿಷಿಯನ್, ಸೈಕಿಕ್, ಯಾಕೆಂದ್ರೆ ಅವ್ರು ತುಂಬಾ ಮಿಸ್ಟ್ರೀಸ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತಲ್ಲ, ಸೈಕಿಕ್ ಆಗಿರ್ಬೋದು, ಸೈಕಿಕ್ ಮೀಡಿಯಮ್ಸ್, ಅಸ್ಟ್ರಾಲಜರ್ಸ್, ಸ್ಪೈಸ್, ಫೋಟೋಗ್ರಾಫರ್ಸ್, ಸಿನಿಮಾದ ಇನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಆಗ್ಬೋದು. ಸೊ ಜನರಲ್ ಆಗಿ ಹೇಳೋದಾದ್ರೆ ಇವರು ತುಂಬಾ ಫನ್ ಲವಿಂಗ್ ಇರ್ತಾರೆ, ತುಂಬಾನೇ ಎಂಜಾಯ್ ಮಾಡ್ತಾರೆ ಲೈಫ್ ನ. ಹಾಗೇನೆ ಅವ್ರ ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ಫಾರಿನ್ ಕಂಟ್ರೀಸ್ ಅಲ್ಲೂ ಹೋಗಿ ಇರೋ ಇದೂ ಇದೆ ಅವ್ರಿಗೆ. ಒಂದ್ರ ಕಡೆಯಿಂದ ಇನ್ನೊಂದ್ ಕಡೆ, ಇನ್ನೊಂದ್ ಕಡೆಯಿಂದ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಜಾಸ್ತಿ ಹಸಿವುನ ಜಾಸ್ತಿ ಟೈಮ್ ಹಿಡ್ಕೊಳಕ್ ಆಗಲ್ಲ, ತುಂಬಾನೇ ಕಷ್ಟ ಆಗುತ್ತೆ ಅವ್ರಿಗೆ. ತುಂಬಾ ಟೈಮ್ ಲಾಂಗ್ ಪೀರಿಯಡ್ಗೆ ಹಸಿವಿಂದ ಇರಕ್ಕಾಗಲ್ಲ ಅವ್ರಿಗೆ. ಈಗ ನಾನು ಹೇಳ್ದಾಗೆ 4 ಪಾದಗಳು ಪ್ರತಿ ನಕ್ಷತ್ರಕ್ಕೂ ಇರುತ್ತೆ. ಮೊದಲನೇ ಪಾದ ಇದಕ್ಕೆ ವೃಶ್ಚಿಕ ರಾಶಿಗೆ ಮೊದಲನೇ ಪಾದ, ಅದ್ರದ್ದು ರಾಶಿ ಸ್ಕಾರ್ಪಿಯೋ ಅಂದ್ರೆ ವೃಶ್ಚಿಕ, ಸಾರಿ ಅನುರಾಧ ನಕ್ಷತ್ರದ ಮೊದಲನೇ ಪಾದ ವೃಶ್ಚಿಕ ರಾಶಿಲಿ ಇರುತ್ತೆ. ಅದ್ರ ನವಾಂಶ ಇದು ಸೈನ್ ಲಿಯೋ. ಆಮೇಲೆ ಸೌಂಡ್ ಅಕ್ಷರ ನ. ಅವ್ರ ಕೀವರ್ಡ್ ಸೆಲ್ಫ್ ಎಕ್ಸ್ಪ್ರೆಷನ್. ಎರಡನೇ ಪಾದ ಕೂಡ ಇದ್ರ ವೃಶ್ಚಿಕರದಲ್ಲಿ ಇರುತ್ತೆ, ಆದ್ರೆ ನವಾಂಶದ ಕನ್ಯಾ ರಾಶಿಲಿ ಇರುತ್ತೆ. ಅದ್ರದ್ದು ಅಕ್ಷರ ನೀ, ಕೀವರ್ಡ್ ರಿಸರ್ಚ್. ಮೂರನೇ ಪಾದ ವೃಶ್ಚಿಕ ರಾಶಿ, ನವಾಂಶ ತುಲಾ ರಾಶಿ, ಅಕ್ಷರ ನು, ಸೋಷಿಯಲ್ ಕೀವರ್ಡ್. ನಾಲ್ಕನೇ ಪಾದ ಕೂಡ ಇದ್ರಲ್ಲಿ ವೃಶ್ಚಿಕ ರಾಶಿ, ನವಾಂಶ ವೃಶ್ಚಿಕ ರಾಶಿ, ಅದು ಅಕ್ಷರ ನೇ, ಹಾಗೇನೆ ಕೀವರ್ಡ್ ಎಸೋಟರಿಕ್. ಸೊ ಇಲ್ಲಿವರೆಗೆ ನಾವು ಅನುರಾಧ ನಕ್ಷತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ಸೊ ನೀವು ಅನುರಾಧ ನಕ್ಷತ್ರ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಅನುರಾಧ ನಕ್ಷತ್ರದವ್ರು ಇದ್ದಾರಾ, ಅದನ್ನು ಕೂಡ ಖಂಡಿತ ತಿಳಿಸಿ. ಸೊ ನೆಕ್ಸ್ಟ್ ಯಾವ ನಕ್ಷತ್ರದ ಮಾಡ್ಲಿ? ಇನ್ನೊಬ್ರು ಅದೇ ಬರ್ತಿದ್ರಲ್ಲ, ಅನುರಾಧ ಆದ್ಮೇಲೆ ಜ್ಯೇಷ್ಠ ಅಂತ ಕೇಳಿದಾರೆ. ಸೊ ನೆಕ್ಸ್ಟ್ ನಾನು ಮೋಸ್ಟ್ಲಿ ಜ್ಯೇಷ್ಠ ಮಾಡ್ತೀನಿ. ಸೊ ನಿಮ್ಮ ನಕ್ಷತ್ರದ ನಾ ತಗೋಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ಅಂತ, ಯಾರು ಮೆಜಾರಿಟಿ ಹೇಳ್ತಾರೋ ಆ ನಕ್ಷತ್ರನ ತಗೊಳ್ತೀನಿ. 3 ನಕ್ಷತ್ರದ ಬಗ್ಗೆ ಮಾಡಿದೀನಿ, ಅಶ್ವಿನಿ ಮಾಡಿದೀನಿ, ಭರಣಿ ಮಾಡಿದೀನಿ, ಈಗ ಅನುರಾಧ ಮಾಡಿದೀನಿ. ಸೊ 3 ನಕ್ಷತ್ರ ಆಗಿದೆ. ಇನ್ನ 24 ನಕ್ಷತ್ರಗಳಿದೆ. ಸಾಧ್ಯವಾದ್ರೆ ವಾರಕ್ಕೆ 2 ಹಾಕ್ಬೇಕು ಅನ್ಕೊಂಡಿದೀನಿ, ನೋಡೋಣ. ವಾರಕ್ಕೊಂದು ಹಾಕಿದ್ರೆ ಇದು ಯಾವ ಕಾಲಕ್ಕೆ ಮುಗಿತಾ ಗೊತ್ತಿಲ್ಲ, ಎಷ್ಟೊಂದು ನಕ್ಷತ್ರಗಳಿದೆ. ಇಲ್ಲ ಅಂದ್ರೆ 2 ನಕ್ಷತ್ರ ತಗೊಂಡ್ ಮಾಡ್ತೀನಿ, 2 ಇಲ್ಲ 3 ನಕ್ಷತ್ರ ಒಟ್ಟೊಟ್ಟಿಗೆ ಮಾಡ್ತೀನಿ. ಅದು ಐ ಥಿಂಕ್ ಅದು ಒಳ್ಳೇದು ಅನ್ಸುತ್ತೆ. ನೀವು ಅದನ್ನು ತಿಳಿಸಿ, ಒಂದೇ ವಿಡಿಯೋದಲ್ಲಿ 3 ನಕ್ಷತ್ರ ಮಾಡ್ಲಾ, 2 ನಕ್ಷತ್ರ ಮಾಡ್ಲಾ ಅಂತ ಖಂಡಿತ ತಿಳಿಸಿ. ಸೊ ಇಲ್ಲಿ ತನಕ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ತುಂಬಾ ಬ್ರೀಫ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಬ್ರೀಫ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಏನಿದ್ರು ನಾವು ನಿಮ್ಮ ಸಜೆಷನ್ಸ್ ಏನಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ನಕ್ಷತ್ರದ ಬಗ್ಗೆನೂ ಖಂಡಿತ ತಿಳಿಸಿ, ಯಾವ ನಕ್ಷತ್ರ ಅಂತ. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಟೇಕ್ ಕೇರ್, ಬಾಯ್ ಬಾಯ್.